ಸ್ವಲ್ಪ ಎಳೆ ಸೊಪ್ಪು ಸ್ವಸ್ತಿಕ್ ರೈಸ್ ಮಕ್ಕಳೇ ರಿಸ್ಕ್ ಇನ್ನೊಂದಿಲ್ಲ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರದ ವ್ಲಾಗ್ ಇದು. ಬೆಳಿಗ್ಗೆನೆ ನಾನು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡೋದಕ್ ಬಂದಿದ್ದೀನಿ. ಫ್ರಿಡ್ಜ್ ಅಲ್ಲಿ ಅಕ್ಕಿ ಹಿಟ್ಟಿತ್ತು. ನಿನ್ನೆ ದಿನ ಕೂಡ ದೋಸೆ ಮಾಡಿದ್ದೆ. ನಾನು ದೋಸೆ ಮಾಡಿದಾಗ ಸಾಮಾನ್ಯವಾಗಿ 2 ದಿನ ಮಾಡಿರ್ತೀನಿ. ಮಿಕ್ಕಿದ ಹಿಟ್ಟನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ. ನಿನ್ನೆ ಎಷ್ಟು ಬೇಕೋ ಅಷ್ಟು ದೋಸೆ ಹಾಕ್ಬಿಟ್ಟು ಇವತ್ತು ಕೂಡ ದೋಸೆನೆ. ದೋಸೆಗೆ ನಾನು ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಇಬ್ರಿಗೆ ಅಡ್ಗೆ ಅಂತಂದಾಗ ಎಷ್ಟೇ ಸ್ವಲ್ಪ ಮಾಡಿದ್ರು ಕೂಡ ಜಾಸ್ತಿ ಆಗ್ತದೆ. ಹಂಗಾಗಿ ದೋಸೆ ಇಡ್ಲಿ ಅಂತದ್ ಏನೇ ಮಾಡಿದ್ರು ಕೂಡ 2 ದಿನಕ್ಕೆ ಮಾಡಿರ್ತೀನಿ. ದೋಸೆ ತವಾನ ಕಾಯೋದಕ್ಕೆ ಇಟ್ಟಿದ್ದೆ. ದೋಸೆ ಹಾಕ್ತಾ ಇದ್ದೀನಿ. ಚಟ್ನಿ ಕೂಡ ರುಬ್ಕೊಂಡೆ ನಾನು. ಹೊರಗಡೆ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ನಮ್ ಕಡೆ ಈ ವರ್ಷ ಮಳೆ ಕಡಿಮೆ. ಒಂದಿನ ಮಳೆ ಒಂದಿನ ಬಿಸಿಲು ಈ ತರ. ಮೊದ್ಲಿಗೆ ಬಿಸಿ ಬಿಸಿ ದೋಸೆ ಹಾಕೊಂಡು ನಾನ್ ತಿಂದೆ. ನಂತರ ನಮ್ಮ ಮನೆಯವರಿಗೆ ದೋಸೆ ಹಾಕೊಟ್ಟೆ. ನನ್ಗೆ ಈ ಊಟ ತಿಂಡಿ ಎಲ್ಲ ಸ್ವಲ್ಪ ಬಿಸಿ ಬಿಸಿ ಆಗಿರ್ಬೇಕು. ಹಂಗೆ ಇವ್ರು ಇವತ್ತು ಸಂತೆಗೆ ಹೋಗಿದ್ರು. ಸ್ವಲ್ಪ ಬೇಕಾಗಿರುವಂತಹ ತರಕಾರಿ ತಂದಿದ್ರು. ಜೋಳ, ಇನ್ನ ಮೂಲಂಗಿ, ಹಂಗೇನೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇಷ್ಟೇ ತಂದಿರುವಂತದ್ದು. ಆಲೂಗಡ್ಡೆ, ಈರುಳ್ಳಿ ಎಲ್ಲಾನು ಇತ್ತು. 1 ಕೆಜಿ ಆಗುವಷ್ಟು ಇತ್ತು. ಹಂಗಾಗಿ ಮತ್ತೆ ತರ್ಸೋದಕ್ ಹೋಗಿಲ್ಲ ನಾನು. ಫ್ರೆಶ್ ಆಗಿತ್ತು ಸೊಪ್ಪೆಲ್ಲಾನು. ಈ ಮೂಲಂಗಿ ಸೊಪ್ಪು ಸ್ವಲ್ಪ ಎಳೆ ಸೊಪ್ಪೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ. ಪಾಲಕ್ ಕೂಡ ಅಷ್ಟೇನೆ ತುಂಬಾ ಫ್ರೆಶ್ ಆಗಿತ್ತು. ಸೊಪ್ಪುಗಳೇನಂತಂದ್ರೆ ತಂದಿದ್ ದಿನನೇ ಮಾಡ್ಬಿಡ್ಬೇಕು. ಮತ್ತೆ ಫ್ರಿಡ್ಜ್ ಅಲ್ಲೆಲ್ಲ ಇಟ್ರೆ ಅಷ್ಟು ಅಂದ್ರೆ ಚೆನ್ನಾಗಿರೋದಿಲ್ಲ. ಇವತ್ತು ಪಾಲಕ್ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ. ಪಾಲಕ್ ಸೊಪ್ಪಿನ ಪಲ್ಯ ನಾನು ತುಂಬಾ ಬಾರಿ ವಿಡಿಯೋನ ಶೇರ್ ಮಾಡಿದೀನಿ. ಹಂಗಾಗಿ ಮತ್ತೆ ಡೀಟೇಲ್ ಆಗಿ ಏನ್ ಶೇರ್ ಮಾಡ್ತಾ ಇಲ್ಲ ಇವತ್ತು. ಪಾಲಕ್ ಸೊಪ್ಪೆಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದೀನಿ ನಾನು. ಹಂಗೆ ಒಂದ್ ಕಡೆ ಒಗ್ಗರಣೆ ಕೂಡ ಹಾಕೊಂಡಿದೀನಿ. ಈ ಸೊಪ್ಪಿನ ಪಲ್ಯಗೆಲ್ಲ ನಮ್ಮನೆಯಲ್ಲಿ ಟೊಮೆಟೊ ಸ್ಪೈಸಸ್ ಏನು ಕೂಡ ಹಾಕೋದಿಲ್ಲ. ಈ ಪಾಲಕ್ ಸೊಪ್ಪಿನ ಪಲ್ಯಗೆ, ಹರ್ಗೆ ಸೊಪ್ಪಿನ ಪಲ್ಯಗೆಲ್ಲಾನು ತುಂಬಾ ಸಿಂಪಲ್ ಆಗಿ ಮಾಡುವಂತದ್ದು. ಈ ಸೊಪ್ಪುಗೆಲ್ಲ ಮತ್ತೆ ಸ್ಪೈಸಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊಪ್ಪೆಲ್ಲ ಹಂಗೆ ಬೇಯಿಸ್ಕೊಂಡ್ ತಿನ್ಬೇಕು, ಆವಾಗ್ಲೇನೆ ಅಂದ್ರೆ ಟೇಸ್ಟ್. ಇಲ್ಲಿ ಪಾಲಕ್ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯ್ತು. ಹಂಗೆ ನಾನು ಆ ಕಡೆ ಮೂಲಂಗಿ ಬೇಳೆ ಸಾರು ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು. 1:30 ಆಗೋಯ್ತು ನನ್ಗೆ ಅಡ್ಗೆ ಮಾಡೋದಕ್ಕೆ. ಹಂಗಾಗಿ ಯಾವ್ದೇ ರೆಸಿಪಿನ ಶೂಟ್ ಮಾಡ್ಕೊಳ್ಳೋದಕ್ ಆಗ್ಲಿಲ್ಲ. ಊಟಕ್ ಬಡ್ಸಿದೀನಿ. ಅನ್ನ, ಸಾರು, ಉಪ್ಪಿನಕಾಯಿ, ಹಪ್ಪಳ, ಹಂಗೇನೆ ಪಾಲಕ್ ಸೊಪ್ಪಿನ ಪಲ್ಯ. ಲಾಸ್ಟ್ ಟೈಮ್ ನಮ್ಮನೆಯವರು ಸ್ವಸ್ತಿಕ್ ರೈಸ್ ತಂದಾಗ ನಾನ್ ಶೇರ್ ಮಾಡಿದ್ದಲ್ವಾ. ಇದೇನಂತಂದ್ರೆ ಅನ್ನ ಸ್ವಲ್ಪ ದಪ್ಪ ಆಗ್ತದೆ. ಏನು ಮಾಡೋದಕ್ಕಾಗೋದಿಲ್ಲ, ಖಾಲಿ ಮಾಡ್ಬೇಕು. ಸಂಜೆ ಜೋಳ ಬೇಯಿಸಿದ್ದೆ ಟೀ ಜೊತೆ ತಿನ್ನೋದಕ್ಕೆ ಅಂತ ಹೇಳಿ. ಇನ್ನ ಈ ಬಲೆಕೋಲ್ ತಂದಿದ್ದೆ ಮಾರ್ಕೆಟ್ ಇಂದ. ಹಂಗಾಗಿ ಸ್ವಲ್ಪ ಮನೆಯಲ್ಲೆಲ್ಲ ಬಲೆ ಕಟ್ಟಿತ್ತು. ಸ್ವಲ್ಪ ಬಲೆ ತೆಗಿಯೋಣ ಅಂತ. ಇದು ತುಂಬಾ ಚೆನ್ನಾಗಿದೆ. ರೌಂಡ್ ಒಂದ್ ಬಲೆ ಕೋಲ್ ಇತ್ತು, ಅದು ಆಯ್ತು. ಅದ್ರಕ್ಕಿಂತ ಇದು ತುಂಬಾ ಚೆನ್ನಾಗಿದೆ. ನನ್ಗೆ ಇದು ತುಂಬಾ ಇಷ್ಟ ಆಯ್ತು. ಈ ಬಲೆ ಕೋಲು ತುಂಬಾ ನೀಟಾಗಿ ಕ್ಲೀನ್ ಆಗ್ತದೆ. ಹಾಯ್, ಹೌ ಆರ್ ಯು? ಐ ಹೇಟ್ ಯು. ವೈ? ಹುಲಿ ತರ ಎಲ್ಲ ಮಾಡೋಕಿಲ್ಲ, ಇಲಿ ತರ ಇರ್ಬೇಕು ಮಕ್ಕಳೆಲ್ಲ. ಇವತ್ತು ಕ್ಲೀನಿಂಗ್ ಕೆಲಸ ನಡೀತಾ ಇತ್ತು. ಸ್ವಲ್ಪ ಅಂಗ್ಳ ಮೆಟ್ಲೆಲ್ಲ ಉಜ್ಜಿ ತೊಳೆದಿದ್ದಾಯ್ತು. ಪ್ರತಿದಿನ ತೊಳಿತಾರೆ, ಆದ್ರೆ ನೀರ್ ಹಾಕ್ಬಿಟ್ಟು ತೊಳಿತಾರೆ ಅಷ್ಟೇನೆ. ಬ್ರಷ್ ಇಂದ ಉಜ್ಜಿ ತೊಳೆಯೋದಿಲ್ಲ. ತಿಂಗಳಿಗೊಮ್ಮೆ ಈ ತರ ಸ್ವಲ್ಪ ರಿನ್ ಪೌಡರ್ ಎಲ್ಲ ಹಾಕಿ ಉಜ್ಬಿಟ್ಟು ತೊಳಿತೀವಿ. ಇದ್ ಬಂದು ಸೋಮವಾರದ ಕ್ಲಿಪ್ಪಿಂಗು. ಮೊನ್ನೆ ದಿನ ಮಂಡಕ್ಕಿ ಒಗ್ಗರಣೆ ಮಾಡಿದ್ದು ಒಂದೇ ದಿನಕ್ಕೆ ಖಾಲಿ ಆಗ್ಬಿಟ್ಟಿತ್ತು. ಇವ್ರು ಮಂಡಕ್ಕಿ ಒಗ್ಗರಣೆ ಮಾಡಿಡು ಅಂತ ಹೇಳಿದ್ರು. ಹಂಗಾಗಿ ಇವತ್ತು ಸ್ವಲ್ಪ ಮಂಡಕ್ಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು. ಮಂಡಕ್ಕಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೆ ಅಷ್ಟ್ರಲ್ಲಿ ಕೇಬಲ್ ನವ್ರು ಬಂದ್ರು. ಕೇಬಲ್ ದುಡ್ಡು ಕೊಡೋದಕ್ ಹೋದೆ. ನಂತರ ಟೀ ಜೊತೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರ್ತದೆ. ನನ್ಗೇನ್ ಹೇಳ್ಕೊಳ್ಳುವಷ್ಟು ಇಷ್ಟ ಆಗೋದಿಲ್ಲ, ಇವ್ರಿಗೆ ತುಂಬಾ ಇಷ್ಟ. ಹಂಗಾಗಿ ಇವತ್ತು ಕೂಡ ರೆಡಿ ಮಾಡಿಟ್ಟೆ. ಇನ್ನ ಇವತ್ತು ಊಟಕ್ಕೆ ಮೂಲಂಗಿ ಸೊಪ್ಪು ಮತ್ತೆ ಗಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಇನ್ನ ಸಾಂಬಾರ್ ಕೂಡ ಮಾಡಿದ್ದೆ. ಹಂಗೇನೆ ಸೋಮವಾರ ಕೂಡ ಜೋಳ ಬೇಯಿಸಿದ್ದೆ, ಶನಿವಾರ ಕೂಡ ಜೋಳ ಬೇಯಿಸಿದ್ದೆ. ಇದು ಶನಿವಾರ ಮತ್ತೆ ಸೋಮವಾರದ ವಿಡಿಯೋ. 2-3 ದಿನದ ವ್ಲಾಗ್ ಸೇರಿಸ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಮಂಗಳವಾರ ಸಿಗ್ತಾ ಇದ್ದೀನಿ. ಮಂಗಳವಾರ ಬೆಳಿಗ್ಗೆನೆ ನಂದು ಸ್ವಲ್ಪ ಕೆಲ್ಸಗಳು ನಡೀತಾ ಇತ್ತು. ತಿಂಡಿ ತಿಂದಿದ್ದೇನೆ. ಶಾರ್ಟ್ಸಿಗೆಲ್ಲ ವಿಡಿಯೋ ಶೂಟ್ ಮಾಡ್ಕೊಳ್ಬೇಕಿತ್ತು. ಬಂದಿರುವಂತಹ ಬಟ್ಟೆ ಎಲ್ಲ ಹಂಗೆ ಇತ್ತು. ಹಂಗೆ ವಿಡಿಯೋ ಕೆಲ್ಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಕೆಲ್ಸ ಆಗಿದ್ದೇನೆ ಮತ್ತೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ. ಈ ಫೋಲ್ಡಿಂಗ್ ಕೆಲ್ಸ ಇದೆ ಅಲ್ವಾ, ಇದಕ್ಕಿಂತ ರಿಸ್ಕ್ ಇನ್ನೊಂದಿಲ್ಲ. ಕೆಲವೊಮ್ಮೆ ನಾನು ತುಂಬಾ ಬಟ್ಟೆ ತರಿಸ್ಬಿಡ್ತೀನಿ. ವಿಡಿಯೋ ಮಾಡಿ ಫೋಲ್ಡಿಂಗ್ ಮಾಡುವಷ್ಟರಲ್ಲಿ ಸಾಕಾಗಿ ಹೋಗ್ತದೆ. ಏನಿಲ್ಲ ಅಂತಂದ್ರೂ 3/4 ಗಂಟೆಯಿಂದ 1 ಅವರ್ ನನ್ಗೆ ಬೇಕೇ ಬೇಕು ತುಂಬಾ ನೀಟಾಗಿ ಫೋಲ್ಡ್ ಮಾಡೋದಕ್ಕೆ. ಇವತ್ತು ಮಂಗಳವಾರ, ಗಂಟೆ ಸುಮಾರು 10. ಬೆಳಿಗ್ಗೆನೆ ಇವತ್ತು ಒಂದಿಷ್ಟು
ಒಂದಿಷ್ಟು ವಿಡಿಯೋಸ್ ಮಾಡ್ಕೊಳ್ಳೋದಿತ್ತು, ಶಾರ್ಟ್ಸ್ ಎಲ್ಲ ಮಾಡ್ಕೊಳ್ಳೋದಿತ್ತು. ಆ ಕೆಲಸ ಮಾಡ್ತಾ ಕುಂತಿದ್ದೆ. ನಾನು ಭಾನುವಾರ ಏನು ವಿಡಿಯೋನೇ ಮಾಡಿಲ್ಲ. ಭಾನುವಾರ, ಸೋಮವಾರ, ಶನಿವಾರ ಸ್ವಲ್ಪ ಕೀಪಿಂಗ್ ಮಾಡ್ಕೊಂಡಿದ್ದೆ ಅಷ್ಟೇ ಆಗಿತ್ತು. ಏನ್ ಗೊತ್ತಾ, ಒಂದಿನ ವಿಡಿಯೋ ಮಾಡಿಲ್ಲ ಅಂತಂದ್ರೆ ನಾಳೆ ಮಾಡಿದ್ರೆ ಆಯ್ತು ಅಂತ ಈ ತರ ಅನ್ಸೋದಕ್ ಸ್ಟಾರ್ಟ್ ಆಗ್ತದೆ ನನ್ಗೆ. ಅದೇನೋ ಗೊತ್ತಿಲ್ಲ, ಅಂದ್ರೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇದ್ರೆ ಇವತ್ತು ವಿಡಿಯೋ ಮಾಡ್ಬೇಕು ಅನ್ನುವಂಥದ್ದೊಂದು ಮನ್ಸಲ್ಲಿ ಇರ್ತದೆ. ಒಂದಿನ ತಪ್ಪೋದ್ರೂ ಕೂಡ ನಾಳೆ ಮಾಡಿದ್ರೆ ಆಯ್ತು ಅನ್ನೋ ತರ. ನೀವು ಕೇಳ್ತೀರಿ ಎಲ್ಲಿ ಹೋಗಿದ್ರಿ ವಿದ್ಯಾ ಅವ್ರೆ ಅಂತ. ಇನ್ನ ಒಂದೇನಂತಂದ್ರೆ, ನಮ್ಮ ಮನೆಯವ್ರದ್ದು ಇನ್ಸ್ಟಾಗ್ರಾಮ್ ಐಡಿನ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಆಯ್ತಾ. ಇನ್ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಹಾಕಿರ್ತೀನಿ ಲಿಂಕ್ ಅನ್ನ. ರೀಸನ್ ಏನಂತಂದ್ರೆ, ಇತ್ತೀಚೆಗೆ ಕೆಲವೊಂದು ಶಾಪ್ ಗಳಲ್ಲಿ ಆಫರ್ ನಡೀತದಲ್ವಾ, ಅದ್ರ ಬಗ್ಗೆ ಎಲ್ಲ ಅವರು ವಿಡಿಯೋ ಮಾಡ್ತಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಕೆಲವೊಂದು ಶಾಪ್ ಅವರು ಇನ್ವೈಟ್ ಮಾಡಿದಾಗ ಅವರು ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಂಡ್ ಬಂದು ಹಾಕಿರ್ತಾರೆ, ಸೇಲ್ಸ್ ನಡೆಯುವಂತದ್ದೆಲ್ಲಾನು. ನಿಮ್ಗೂ ಕೂಡ ಗೊತ್ತಾಗ್ಲಿ ಅನ್ನೋಗೋಸ್ಕರ ಅಷ್ಟೇನೆ, ಹಂಗಾಗಿ ಹೇಳ್ತಾ ಇರೋದು. ಇವತ್ತು ಕೂಡ ಒಂದು ಶಾಪ್ದು ವಿಡಿಯೋ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಕೂಡ ಡಿಸ್ಕೌಂಟ್ ಇದೆಯಂತೆ. ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತದೆ. ಹಂಗಾಗಿ ನಾನು ಹೇಳಿದ್ದೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಲಿಂಕ್ ಅನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಸಾರಿ, ಐಡಿನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸಾಧ್ಯವಾದ್ರೆ ನೀವು ಹೋಗಿ ಅವರ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ, ಈ ತರ ಶಾಪ್ ಗಳೆಲ್ಲ ಸೇಲ್ಸ್ ಇದ್ದದನ್ನ ವಿಡಿಯೋ ಮಾಡಿದಾಗ ನಿಮ್ಗೂ ಕೂಡ ಒಂದು ಪ್ರಯೋಜನ ಸಿಗ್ತದೆ. ಅಂದ್ರೆ ಸೇಲ್ಸ್ ನಡೀತಾ ಇರುವಾಗ ನಿಮ್ಗೆ ಡಿಸ್ಕೌಂಟ್ ಎಲ್ಲ ಸಿಗ್ತದಲ್ವಾ, ಹಂಗಾಗಿ ಹೇಳ್ತಾ ಇರೋದು. ಇವತ್ತು ಕೂಡ ಒಂದು ಶಾಪ್ದು ಡಿಸ್ಕೌಂಟ್ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಗೂ ಕೂಡ ಪ್ರಯೋಜನ ಆಗ್ಲಿ ಅಂತ. ಎಲ್ಲರೂ ಕೂಡ ನನ್ನನ್ನು ಕರೆಯೋದಿಲ್ಲ, ನನ್ನನ್ನು ಕರೆದ್ರೆ ನೀವು ಬ್ಲಾಗ್ ಅಲ್ಲಿ ನೋಡೋದಕ್ಕಾಗ್ತದೆ. ಕೆಲವರು ಇವರು ಇನ್ಸ್ಟಾಗ್ರಾಮ್ ಐಡಿ ನೋಡ್ಬಿಟ್ಟು ಕರೀತಾರೆ, ಹಿಂಗೆಲ್ಲ ಇರ್ತದಲ್ವಾ. ಹಂಗಾಗಿ ನಾನು ಹೇಳಿದ್ದು, ಯಾವ ಶಾಪ್ ಅಂತ ನೋಡ್ಬೇಕಂತಂದ್ರೆ ನೀವು ಅಲ್ಲೇ ಹೋಗಿ, ಒಳ್ಳೆ ಆಫರ್ ಬಿಟ್ಟಿದ್ದಾರೆ, ಮಿಸ್ ಮಾಡ್ಕೊಳ್ಬೇಡಿ. ನಿಮ್ದೇನಾದ್ರೂ ಶಾಪ್ ಇದೆ, ಪ್ರಮೋಷನ್ ಇದೆ ಅಂತಂದ್ರೆ ಖಂಡಿತ ಹೇಳ್ಬಹುದು. ಇತ್ತೀಚೆಗೆ ಬ್ಲಾಗ್ ಗಿಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡೋರು ತುಂಬಾ ಜನ ಇರ್ತಾರೆ. ಈ ತರ ಕೆಲವರು ಬ್ಲಾಗ್ ಅಲ್ಲೂ ಕೂಡ ಪ್ರಮೋಷನ್ ಕರೀತಾರೆ. ನಿಮ್ಗೆ ತುಂಬಾ ಕಡಿಮೆ ಬೆಲೆಗೆ ಮಾಡ್ಕೊಡ್ತಾರೆ ಇವರು ಶಾಪ್ ಪ್ರಮೋಷನ್ ಎಲ್ಲಾನು. ಎಲ್ಲರೂ ಪ್ಲೀಸ್ ಅಣ್ಣಂಗೆ ಸಪೋರ್ಟ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಪ್ಲೀಸ್. ಅವರಿಗೆ ಸಪೋರ್ಟ್ ಮಾಡ್ಬೇಕಂತೆ, ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಮಾಡ್ಕೊಳ್ಬೇಕಂತೆ. ಅಲ್ಲಿ ಬರೋದೇ ಈ ತರ ಶಾಪ್ಸ್ ಗಳ ವಿಡಿಯೋ ಈ ತರ ಆಯ್ತಾ. ಅಂದ್ರೆ ಬೇರೆ ಬೇರೆ ತರ ಏನು ಬರೋದಿಲ್ಲ. ಇಲ್ಲ ಅಂತಂದ್ರೆ ಎಲ್ಲಾದ್ರೂ ಟ್ರಿಪ್ ಹೋದಂತಹದ್ದನ್ನ ಕೆಲವೊಂದು ಮಾತ್ರ ಅಪರೂಪಕ್ಕೆ ಶಾರ್ಟ್ಸ್ ಮಾಡಿ ಹಾಕ್ತಾರೆ. ಅಷ್ಟು ಬಿಟ್ರೆ ನಿಮ್ಗೆಲ್ಲ ಪ್ರಯೋಜನ ಸಿಗುವಂತಹದ್ದೇ ಇಲ್ಲಿ ನಮ್ಮ ಲೋಕಲ್ ಅವರಿಗೆ ಆಫರ್ ಗಳೆಲ್ಲ ಸಿಗ್ತದೆ. ಖಂಡಿತ ಫಾಲೋ ಮಾಡ್ಕೊಳ್ಳಿ. ಇನ್ನ ಒಂದು, ಈ ಕ್ವಶನ್ ಗೆ ನಾನು ಆನ್ಸರ್ ಮಾಡ್ಲೇಬೇಕು. ವ್ಯೂವರ್ಸ್ ಒಬ್ರು ನನ್ಗೆ ಮೊನ್ನೆ ದಿನ ಒಂದು ಕ್ವಶನ್ ಕೇಳಿದ್ರು, ವಿದ್ಯಾ ಅವ್ರೆ ನೀವು ರಾಯರನ್ನ ತುಂಬಾ ನಂಬ್ತೀರಿ ಅಲ್ವಾ, ರಾಯರು ನಿಮ್ಗೆ ಹೂ ಪ್ರಸಾದ ಕೊಡ್ತಾರಾ ಅಂತ. ನಾನು ಪೂಜೆ ಮಾಡ್ತೀನಿ, ಭಕ್ತಿಯಿಂದ ಮನಸ್ಸಿಂದ ಪೂಜೆ ಮಾಡ್ತೀನಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನನ್ನ ಕೋರಿಕೆ ಏನಿದೆಯೋ ಅದನ್ನ ನಾನು ಬೇಡ್ತೀನಿ ದೇವ್ರ ಹತ್ರ. ಅಷ್ಟು ಬಿಟ್ರೆ ನಾನು ಹೂ ಪ್ರಸಾದ ಕೊಡ್ಲೇಬೇಕು ನೀವು ಅಂತ ನಾನು ನಿಲ್ಲೋದಿಲ್ಲ. ಇದು ಒಂದು ತುಂಬಾ ಹೂ ಮುಡಿಸ್ಕೊಂಡು ಹೂ ಪ್ರಸಾದ ಕೊಡ್ಲೇಬೇಕು ಭಗವಂತ ಅಂತ ಹೇಳ್ಬಿಟ್ಟು ನಾನು ನಿಲ್ಲೋದಿಲ್ಲ. ಭಕ್ತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ನಾನೇನಂದ್ರೆ ನಾನು ಹೇಳ್ದಲ್ವಾ, ಭಕ್ತಿಯಿಂದ ಪೂಜೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಈಚೆ ಬರ್ತೀನಿ. ಕೆಲವೊಮ್ಮೆ ನಾನು ಪೂಜೆ ಮಾಡುವಾಗ ದೇವ್ರ ಫೋಟೋದಿಂದ ಹೂ ಬೀಳ್ತದೆ, ಎಲ್ಲಾ ದಿನನೂ ಬೀಳ್ತದೆ, ಎಲ್ಲಾ ಟೈಮ್ ನಲ್ಲೂ ಬೀಳ್ತದೆ ಅಂತ ಹೇಳೋದಕ್ಕಾಗೋದಿಲ್ಲ. ಹೂ ಬಿದ್ದಾಗ ಖುಷಿ ಪಡ್ತೀನಿ. ಲಾಸ್ಟ್ ಒಮ್ಮೆ ನಾನು ಕಿರುಮಂತ್ರಾಲಯ ಹೋಗಿದ್ದೆ, ಅಲ್ಲಿ ನಮ್ ಕೋರಿಕೆ ಹೇಳ್ತಾ ಇರುವಾಗ್ಲೇನೆ ರಾಯರು ಬಲಭಾಗದಿಂದ ಪ್ರಸಾದ ಕೊಟ್ಟಿದ್ರು. ಅಲ್ಲಿ ಪೂಜಾರಿ ಹೇಳಿಕೆ ಮಾಡ್ತಾ ಇದ್ರು. ಲಾಸ್ಟ್ ಟೈಮ್ ಅಂತಂದ್ರೆ ಈ ಕಟ್ಟಡಕ್ಕಿಂತ ಮುಂಚೆ ಮರುಪ್ರತಿಷ್ಠಾಪನೆಗಿಂತ ಮುಂಚೆ ಈ ತರ ತುಂಬಾ ಬಾರಿ ಆಗಿದ್ದುಂಟು. ಹಾಗಂತ ನಾನು ಹೇಳ್ದೆ ಅಲ್ವಾ, ನಾನೇನಾದ್ರೂ ಪ್ರಾರ್ಥನೆ ಇಟ್ಬಿಟ್ಟು ಅಂದ್ರೆ ಈ ತರ ನಾನು ನೆರವೇರಿಸ್ಕೊಡ್ಲೇಬೇಕು, ನೀವು ಪ್ರಸಾದ ಕೊಡಿ ಅಂತ ನಾನು ಕೇಳೋದಿಲ್ಲ ಸ್ನೇಹಿತರೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಅಂದ್ರೆ ಕೆಲವೊಮ್ಮೆ ಆಗದೇನೂ ಇರಬಹುದು. ಈ ತರ ದೇವರು ಮನ್ಸು ಮಾಡಿದಾಗ ತನ್ನಿಂದ ತಾನೇನೆ ಪ್ರಸಾದ ಆಗ್ತದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ನಾನು ಹೇಳ್ದೆ ಅಲ್ವಾ, ನಾನು ಅಂದ್ರೆ ಇಂಥ ಕೆಲಸ ಆಗ್ಲೇಬೇಕು, ನೀವು ಪ್ರಸಾದ ಕೊಡಿ ಅಂತ ನಾನು ಅಂದ್ರೆ ಒಂದು ಕಂಡೀಷನ್ ಹಾಕಿ ನಿಲ್ಲೋದಿಲ್ಲ. ನಾನು ದೇವರನ್ನ ತುಂಬಾ ಪ್ರಶ್ನೆ ಮಾಡ್ತೀನಿ. ಲಾಸ್ಟ್ ಟೈಮ್ ಒಬ್ರು ವ್ಯೂವರ್ಸ್ ಹೇಳಿದ್ರು ನನ್ಗೆ, ದೇವರನ್ನ ಪ್ರಶ್ನೆ ಮಾಡಬಾರ್ದು ವಿದ್ಯಾ ಅವ್ರೆ ಅಂತ. ಇಲ್ಲ, ನಾವು ಭಕ್ತಿ ಪ್ರೀತಿಯಿಂದ ನಾವು ಏನ್ ನಂಬಿರ್ತೀವಿ ಅಲ್ವಾ, ನಾವು ಹೇಗೆ ನಾವು ಕೆಲವೊಮ್ಮೆ ನಾವು ತಂದೆ ತಾಯಿ ಹತ್ರ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಅದ್ ಬೇಕೇ ಬೇಕು ಅಂತ ಹಠ ಮಾಡ್ತೀವಿ. ನಾವು ತುಂಬಾ ಪ್ರೀತಿ ಮಾಡೋ ದೇವ್ರ ಹತ್ರನೂ ಕೂಡ ನಮ್ಗೆ ಅಂದ್ರೆ ಪ್ರೀತಿಯಿಂದ ಕೇಳುವಂತದ್ ಒಂದು ಇದಿರ್ತದೆ, ಕೇಳಲೇಬಾರ್ದು ಅನ್ನೋದು ಇರೋದಿಲ್ಲ. ನಿನ್ನೆ ಕೂಡ ನನ್ನ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸ್ ಹಾಕಿದೆ ಅಲ್ವಾ, ಅಲ್ಲಿನೂ ಕೂಡ ನೀವು ವಿಡಿಯೋ ಸರಿಯಾಗಿ ನೋಡಿದ್ರೆ ಕಿರುಮಂತ್ರಾಲಯದಲ್ಲಿ ಪ್ರಸಾದ ಆಗಿರುವಂತಹ ವಿಡಿಯೋನ ನೋಡ್ಬೋದು.
ಹೀಗೆ ಪ್ರಸಾದ ಕೇಳೋರಿಗೆ ನಾನು ತಪ್ಪು ಅಂತ ಹೇಳಿಲ್ಲ. ನೀವು ಮತ್ತೆ ತಪ್ಪು ತಿಳ್ಕೊಳ್ಬೇಡಿ. ಭಕ್ತಿ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವೊಬ್ಬರಿಗೆ ದೇವರು ಪ್ರಸಾದದಲ್ಲಿ ಅಂದ್ರೆ ಸೂಚನೆ ಕೊಡ್ತಾರೆ, ಕೆಲವರಿಗೆ ದೇವರು ಕನ್ಸಲ್ಲಿ ಬಂದು ಸೂಚನೆ ಕೊಡ್ತಾರೆ. ಈ ತರ ಸಂದರ್ಭಕ್ಕೆ ತಕ್ಕಂಗೆ ಪ್ರತಿಯೊಂದು ಕೂಡ ಅಂದ್ರೆ ಸೂಚನೆಗಳು ಸಿಗ್ತದೆ. ಎಲ್ಲೋ ಡೈರೆಕ್ಟ್ ಆಗಿನೋ ಇಂಡೈರೆಕ್ಟ್ ಆಗಿನೋ ನಮ್ಗೆ ಸೂಚನೆಗಳು ಸಿಗ್ತದೆ. ಇನ್ನ ನೀವು ಕೂಡ ತುಂಬಾ ವಿಡಿಯೋಸ್ ಎಲ್ಲ ನೋಡ್ಕೊಂಡು ನೀವು ಅನ್ಕೊಳ್ಬಹುದು, ನಾನ್ ಪೂಜೆ ಮಾಡಿದಾಗ ಮಾತ್ರ ದೇವ್ರ ಹೂ ಪ್ರಸಾದ ಕೊಡೋದಿಲ್ಲ, ನಾನೇನಾದ್ರೂ ಕೇಳಿದಾಗ ಕೊಡೋದಿಲ್ಲ ಅಂತ. ಅಂದ್ರೆ ನಿಮ್ ಮನ್ಸಲ್ಲಿ ಅದನ್ನ ಹಾಕೊಳ್ಬೇಡಿ. ದೇವ್ರು ಎಲ್ಲರಿಗೂ ಒಬ್ಬನೇ, ದೇವ್ರೇನೆ. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನೀವು ಮನ್ಸಿಗೆ ತಗೊಳ್ಬೇಡಿ ಅದನ್ನ. ಅಂದ್ರೆ ಅವ್ರಿಗೆ ಪ್ರಸಾದ ದೇವ್ರು ಕೊಡ್ತಾ ಇದಾರಲ್ವಾ, ನನಗ್ ಕೊಡ್ತಾ ಇಲ್ಲ ಅಲ್ವಾ ಅಂತ ಹೇಳೋದನ್ನ ನೀವು ಮನ್ಸಿಗೆ ತಗೊಳ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ತಾರೆ ಒಳ್ಳೇದನ್ನ. ಇಷ್ಟೇ, ಒಂದು ನಂಬಿಕೆ ಇರ್ಬೇಕು. ನಂಬಿಕೆನೇ ಜೀವನ ಸ್ನೇಹಿತರೆ. ನಂಬಿಕೆ ಇಲ್ಲ ಅಂತಂದ್ರೆ ಏನು ಕೂಡ ಇಲ್ಲ. ಈ ವಿಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಿಮ್ಮ ಕೆಲವೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಿತ್ತು. ಕೆಲಸಗಳಿದೆ ಸ್ನೇಹಿತರೆ, ತುಂಬಾ ಕೆಲಸ ಇದೆ. ಯಾವ ಕೆಲಸನೂ ಆಗಿಲ್ಲ ಇವತ್ತು. ಬೆಳಿಗ್ಗೆ ಶಾರ್ಟ್ಸ್ ಮಾಡೋದಕ್ಕೆ ಕುಂತ್ಬಿಟ್ಟು ಯಾವ ಕೆಲಸನೂ ಆಗಿಲ್ಲ. ಸಿಗ್ತೀನಿ ಆಮೇಲೆ. ರಾತ್ರಿ 10 ಗಂಟೆ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ವಾಯ್ಸ್ ಓವರ್ ಕೊಟ್ಟಿದ್ದಾಯ್ತು. ಬೆಳಿಗ್ಗೆನೆ ಹೇಳ್ದೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ. ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ನನ್ಗೆ. ಇವತ್ತೇನ್ ತೀರಾ ಸ್ಪೆಷಲ್ ಇರ್ಲಿಲ್ಲ. ಊಟಕ್ಕೂ ಕೂಡ ಬೆಂಡೆಕಾಯಿ ಹುಳಿ ಮತ್ತೆ ಪಲ್ಯ ಮಾಡಿದ್ದೆ. ರೆಸಿಪಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಮೊಬೈಲ್ ಇರ್ಲಿಲ್ಲ ಮನೆಯಲ್ಲಿ. ಮೊಬೈಲ್ ಏನಕ್ಕೆ ಇರ್ಲಿಲ್ಲ ಅಂತಂದ್ರೆ ನಮ್ಮ ಮನೆಯವರು ಒಂದು ವಿಡಿಯೋ ಶೂಟ್ಗೆ ಹೋಗಿದ್ರು, ಹೊರಗಡೆ ಹೋಗಿದ್ರು. ಮೊಬೈಲ್ ತಗೊಂಡೋಗಿದ್ರು. ಅವ್ರದ್ದು ಕ್ಯಾಮ್ರಾ ಅಷ್ಟು ಸರಿಯಾಗಿಲ್ಲ ಅಂತ. ಇದೇನಂತಂದ್ರೆ ಪರ್ಸನಲ್ ಆಗಿ ನಾನು ಈ ಮೊಬೈಲ್ ಅನ್ನ ಯೂಸ್ ಮಾಡೋದಿಲ್ಲ. ಇದೇನಿದ್ರು ವಿಡಿಯೋ ಮಾಡೋದಕ್ಕೆ ಅಂತಾನೆ ಇರುವಂತದ್ದು. ನನ್ನ ಹತ್ರ ಒಂದು ಮೊಬೈಲ್ ಇದೆ, ಕಾಲ್ಸ್ ಎಲ್ಲ ಬರೋದಕ್ಕೆ, ವಾಟ್ಸಪ್ ಅಂತದೆಲ್ಲ ಅದ್ರಲ್ಲಿದೆ. ಇದೇನಂದ್ರೆ ವಿಡಿಯೋ ಶೂಟ್ ಮಾಡೋದು, ಇನ್ನ ಯೂಟ್ಯೂಬ್ ಅಷ್ಟು ಬಿಟ್ರೆ ಇದ್ರಲ್ಲಿ ಇನ್ನೇನಿಲ್ಲ. ಹಂಗಾಗಿ ಅಂದ್ರೆ ಇವರು ಹೊರಗಡೆ ಹೋದ್ರಿಂದ ವಿಡಿಯೋ ಶೂಟ್ಗೆ ನನ್ಗೆ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಒಂದು ಒಳ್ಳೆ ಮೊಬೈಲ್ ತಗೊಳ್ಬೇಕು ಸದ್ಯಕ್ಕೆ. ಅಂದ್ರೆ ಏನಾದ್ರೂ ಬೇಕು ಅಂತ ಇದ್ರೆ ಒಂದು ವಸ್ತು ಮೊಬೈಲು, ಒಂದೊಳ್ಳೆ ಕ್ಯಾಮ್ರಾ ಇರುವಂತದ್ದು ಮೊಬೈಲ್ ತಗೊಳ್ಬೇಕು. ಹಂಗಂತ ತುಂಬಾ ಬಜೆಟ್ ಅಲ್ಲ, ಐಫೋನ್ ಆ ತರ ಅಲ್ಲ. ನಮ್ಮ ಬಜೆಟಿಗೆ ತಕ್ಕಂತಹ ಒಂದು ಸ್ವಲ್ಪ ದಿನ ಹೋಗ್ಬೇಕು ಇವಾಗ್ಲೇ ಅಂತ ಅಲ್ಲ. ಯಾವ್ದಾದ್ರು ಒಳ್ಳೆ ಮೊಬೈಲ್ ಇದ್ರೆ ಹೇಳಿ. ಬೇಡ, ಯಾಕೆ ಹೇಳ್ಬೇಡಿ, ಯಾಕೆ ನಾನೇ ಹೇಳ್ತೀನಿ. ಅದೆಲ್ಲ ನಮ್ಮ ಮನೆಯವರು ಅಂತದ್ ಬಗ್ಗೆ ಎಲ್ಲ ಸರ್ಚ್ ಮಾಡೋದಕ್ಕೆ. ನಿಂಗೆ ಯಾವ್ದು ಬೇಕು, ನಿಂಗೆ ಯಾವ ಟೈಪ್ ಬೇಕಾಗ್ತದೆ ಅಂತ ನಾನು ಗೊತ್ತಿರ್ತೀನಿ. ಈ ಬ್ಯಾಕ್ ಕ್ಯಾಮ್ರಾನು ಕೂಡ ವಿಡಿಯೋ ಮಾಡಿದ್ರೆ ವೈಟ್ ಬರ್ಬೇಕು, ನಾನು ಚಂದ ಬರ್ಬೇಕು. ನಾನು ಯಾವಾಗ್ಲೂ ಈ ಮೊಬೈಲ್ ಅಲ್ಲಿ ಫ್ರಂಟ್ ಕ್ಯಾಮ್ರಾನೇ ಜಾಸ್ತಿ ಯೂಸ್ ಮಾಡ್ತೀನಿ. ರೀಸನ್ ಏನಂತಂದ್ರೆ ಬ್ಯಾಕ್ ಕ್ಯಾಮ್ರಾ ಅಷ್ಟು ಅಂದ್ರೆ ಹೊರಗಡೆ ಹೋದಾಗ ಓಕೆ, ಮನೆಯಲ್ಲಿ ಇದ್ದಾಗ ಅಷ್ಟು ಕ್ಲಿಯರ್ ಆಗಿ ಬರೋದಿಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ಬ್ಲರ್ ಬರ್ತದೆ. ಈ ಊಟ ತಿಂಡಿ ಅಡ್ಗೆ ಎಲ್ಲ ವಿಡಿಯೋ ಮಾಡ್ತೀನಿ, ಆದ್ರೆ ಮನುಷ್ಯರೆಲ್ಲ ಸ್ವಲ್ಪ ಬ್ಲರ್ ಬರ್ತಾರೆ. ಫೋಟೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಹಾಗಾಗಿ ಇವತ್ತು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಸ್ನೇಹಿತರೆ. ಇವಿಷ್ಟು ರೆಸಿಪಿ ಕೂಡ ಶೂಟ್ ಮಾಡೋದಕ್ಕಾಗ್ಲಿಲ್ಲ. ನಾಳೆ ನೋಡೋಣ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಕಣ್ಣಿಗೆ ನಿದ್ರೆ ಹತ್ತಿದೆ ನನಗೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಇವ್ರದ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬೇಕಂತೆ ಒಂದೇ ಸಮನೆ ಹೇಳ್ತಾ ಇದಾರೆ. ಒಂದ್ ಹೆಲ್ಪ್ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ. ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.